ಅವರು ತಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡ್ತಿದ್ರು. ಕೋಟಿ ಕೋಟಿ ಹಣ ನುಂಗಿ ನೀರು ಕುಡಿಯೋಕೆ ಮುಂದಾಗಿದ್ರು. ಆದರೆ ಪೊಲೀಸರ ಸಿನಿಮೀಯ ಕಾರ್ಯಾಚರಣೆಯಿಂದ ಭಾರಿ ಪ್ರಮಾಣದ ಅರಣ್ಯ ಸಂಪತ್ತಿನ ರಕ್ಷಣೆಯಾಗಿದೆ. ಅಕ್ರಮವಾಗಿ ರಕ್ತಚಂದನ ಸ್ಮಗ್ಲಿಂಗ್, ಸಿನಿಮೀಯ ರೀತಿ ಪೊಲೀಸರ ಚೇಸಿಂಗ್. ರಕ್ತಚಂದನ ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತಲೂ ಈ ರೆಡ್ ಸ್ಯಾಂಡಲ್ಗೆ ತುಸು ಹೆಚ್ಚೇ ತೂಕವಿದೆ. ಈ ಕಾರಣಕ್ಕಾಗಿಯೇ ದಟ್ಟಾರಣ್ಯದಲ್ಲಿ ಹೊಂಚು ಹಾಕಿ ಕಾಯೋ ಕದೀಮರ ತಂಡ ಮರಗಳ ಮಾರಣ ಹೋಮವನ್ನೇ ಮಾಡ್ತಿದೆ. ಆಂಧ್ರದ ನಲ್ಲಮಲ್ಲ ಫಾರೆಸ್ಟ್ ರೆಡ್ ಸ್ಯಾಂಡಲ್ನ ಖಜಾನೆ. ಈ ನಲ್ಲಮಲ್ಲ ಅರಣ್ಯದಿಂದ ಕದೀಮರು ಹೊಂಚು ಹಾಕಿ ರಕ್ತಚಂದನದ ತುಂಡುಗಳನ್ನ ಕದ್ದು ಸಾಗಿಸ್ತಾ ಇದ್ರು. ಕಳ್ಳ ಸಾಗಾಣಿಕೆಯ ಖಚಿತ ಮಾಹಿತಿ ಮೇರೆಗೆ ಆಂಧ್ರ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಹೊಸಕೋಟೆಯವರೆಗೂ ಚೇಸ್ ಮಾಡಿದ್ದಾರೆ. ಆಂಧ್ರ ಪೊಲೀಸರ ರಹಸ್ಯ ದಾಳಿಯಿಂದ ಕಂಗೆಟ್ಟ ಮರಗಳ್ಳರಿಗೆ ದಿಕ್ಕು ತೋಚದಂತಾಗಿತ್ತು. ಹೊಸಕೋಟೆಯ ಕಟ್ಟಿಗಿನಹಳ್ಳಿ ಬಳಿ ರಕ್ತಚಂದನವನ್ನ ಡಂಪ್ ಮಾಡಿ ಎಸ್ಕೇಪ್ ಆಗಿದ್ರು. ನೀಲಗಿರಿ ತೋಪಿನಲ್ಲಿದ್ದ ಕೋಟಿ ಕೋಟಿ ಬೆಲೆ ಬಾಳುವ ರಕ್ತಚಂದನದ ತುಂಡುಗಳನ್ನು ಚಿತ್ತೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದರು. ಕಾಲ್ಕಿತ್ತ ಆರೋಪಿಗಳನ್ನ ಸುಪರ್ದಿಗೆ ಪಡೆಯಲು ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡ್ತಿದ್ರು. ಕೋಟಿ ಕೋಟಿ ಹಣ ನುಂಗಿ ನೀರು ಕುಡಿಯೋಕೆ ಮುಂದಾಗಿದ್ರು. ಆದರೆ ಪೊಲೀಸರ ಸಿನಿಮೀಯ ಕಾರ್ಯಾಚರಣೆಯಿಂದ ಭಾರಿ ಪ್ರಮಾಣದ ಅರಣ್ಯ ಸಂಪತ್ತಿನ ರಕ್ಷಣೆಯಾಗಿದೆ. ಅಕ್ರಮವಾಗಿ ರಕ್ತಚಂದನ ಸ್ಮಗ್ಲಿಂಗ್, ಸಿನಿಮೀಯ ರೀತಿ ಪೊಲೀಸರ ಚೇಸಿಂಗ್. ರಕ್ತಚಂದನ ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತಲೂ ಈ ರೆಡ್ ಸ್ಯಾಂಡಲ್ಗೆ ತುಸು ಹೆಚ್ಚೇ ತೂಕವಿದೆ. ಈ ಕಾರಣಕ್ಕಾಗಿಯೇ ದಟ್ಟಾರಣ್ಯದಲ್ಲಿ ಹೊಂಚು ಹಾಕಿ ಕಾಯೋ ಕದೀಮರ ತಂಡ ಮರಗಳ ಮಾರಣ ಹೋಮವನ್ನೇ ಮಾಡ್ತಿದೆ. ಆಂಧ್ರದ ನಲ್ಲಮಲ್ಲ ಫಾರೆಸ್ಟ್ ರೆಡ್ ಸ್ಯಾಂಡಲ್ನ ಖಜಾನೆ. ಈ ನಲ್ಲಮಲ್ಲ ಅರಣ್ಯದಿಂದ ಕದೀಮರು ಹೊಂಚು ಹಾಕಿ ರಕ್ತಚಂದನದ ತುಂಡುಗಳನ್ನ ಕದ್ದು ಸಾಗಿಸ್ತಾ ಇದ್ರು. ಕಳ್ಳ ಸಾಗಾಣಿಕೆಯ ಖಚಿತ ಮಾಹಿತಿ ಮೇರೆಗೆ ಆಂಧ್ರ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಹೊಸಕೋಟೆಯವರೆಗೂ ಚೇಸ್ ಮಾಡಿದ್ದಾರೆ. ಆಂಧ್ರ ಪೊಲೀಸರ ರಹಸ್ಯ ದಾಳಿಯಿಂದ ಕಂಗೆಟ್ಟ ಮರಗಳ್ಳರಿಗೆ ದಿಕ್ಕು ತೋಚದಂತಾಗಿತ್ತು. ಹೊಸಕೋಟೆಯ ಕಟ್ಟಿಗಿನಹಳ್ಳಿ ಬಳಿ ರಕ್ತಚಂದನವನ್ನ ಡಂಪ್ ಮಾಡಿ ಎಸ್ಕೇಪ್ ಆಗಿದ್ರು. ನೀಲಗಿರಿ ತೋಪಿನಲ್ಲಿದ್ದ ಕೋಟಿ ಕೋಟಿ ಬೆಲೆ ಬಾಳುವ ರಕ್ತಚಂದನದ ತುಂಡುಗಳನ್ನ ಚಿತ್ತೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದರು. ಕಾಲ್ಕಿತ್ತ ಆರೋಪಿಗಳನ್ನ ಸುಪರ್ದಿಗೆ ಪಡೆಯಲು ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡ್ತಿದ್ರು. ಕೋಟಿ ಕೋಟಿ ಹಣ ನುಂಗಿ ನೀರು ಕುಡಿಯೋಕೆ ಮುಂದಾಗಿದ್ರು. ಆದರೆ ಪೊಲೀಸರ ಸಿನಿಮೀಯ ಕಾರ್ಯಾಚರಣೆಯಿಂದ ಭಾರಿ ಪ್ರಮಾಣದ ಅರಣ್ಯ ಸಂಪತ್ತಿನ ರಕ್ಷಣೆಯಾಗಿದೆ. ಅಕ್ರಮವಾಗಿ ರಕ್ತಚಂದನ ಸ್ಮಗ್ಲಿಂಗ್, ಸಿನಿಮೀಯ ರೀತಿ ಪೊಲೀಸರ ಚೇಸಿಂಗ್. ರಕ್ತಚಂದನ ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತಲೂ ಈ ರೆಡ್ ಸ್ಯಾಂಡಲ್ಗೆ ತುಸು ಹೆಚ್ಚೇ ತೂಕವಿದೆ. ಈ ಕಾರಣಕ್ಕಾಗಿಯೇ ದಟ್ಟಾರಣ್ಯದಲ್ಲಿ ಹೊಂಚು ಹಾಕಿ ಕಾಯೋ ಕದೀಮರ ತಂಡ ಮರಗಳ ಮಾರಣ ಹೋಮವನ್ನೇ ಮಾಡ್ತಿದೆ. ಆಂಧ್ರದ ನಲ್ಲಮಲ್ಲ ಫಾರೆಸ್ಟ್ ರೆಡ್ ಸ್ಯಾಂಡಲ್ನ ಖಜಾನೆ. ಈ ನಲ್ಲಮಲ್ಲ ಅರಣ್ಯದಿಂದ ಕದೀಮರು ಹೊಂಚು ಹಾಕಿ ರಕ್ತಚಂದನದ ತುಂಡುಗಳನ್ನ ಕದ್ದು ಸಾಗಿಸ್ತಾ ಇದ್ರು. ಕಳ್ಳ ಸಾಗಾಣಿಕೆಯ ಖಚಿತ ಮಾಹಿತಿ ಮೇರೆಗೆ ಆಂಧ್ರ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಹೊಸಕೋಟೆಯವರೆಗೂ ಚೇಸ್ ಮಾಡಿದ್ದಾರೆ. ಆಂಧ್ರ ಪೊಲೀಸರ ರಹಸ್ಯ ದಾಳಿಯಿಂದ ಕಂಗೆಟ್ಟ ಮರಗಳ್ಳರಿಗೆ ದಿಕ್ಕು ತೋಚದಂತಾಗಿತ್ತು. ಹೊಸಕೋಟೆಯ ಕಟ್ಟಿಗಿನಹಳ್ಳಿ ಬಳಿ ರಕ್ತಚಂದನವನ್ನ ಡಂಪ್ ಮಾಡಿ ಎಸ್ಕೇಪ್ ಆಗಿದ್ರು.
ನೀಲಗಿರಿ ತೋಪಿನಲ್ಲಿದ್ದ ಕೋಟಿ ಕೋಟಿ ಬೆಲೆ ಬಾಳುವ ರಕ್ತಚಂದನದ ತುಂಡುಗಳನ್ನ ಚಿತ್ತೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದರು. ಕಾಲ್ಕಿತ್ತ ಆರೋಪಿಗಳನ್ನ ಸುಪರ್ದಿಗೆ ಪಡೆಯಲು ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡ್ತಿದ್ರು. ಕೋಟಿ ಕೋಟಿ ಹಣ ನುಂಗಿ ನೀರು ಕುಡಿಯೋಕೆ ಮುಂದಾಗಿದ್ರು. ಆದ್ರೆ ಪೊಲೀಸರ ಸಿನಿಮೀಯ ಕಾರ್ಯಾಚರಣೆಯಿಂದ ಭಾರಿ ಪ್ರಮಾಣದ ಅರಣ್ಯ ಸಂಪತ್ತಿನ ರಕ್ಷಣೆಯಾಗಿದೆ. ಅಕ್ರಮವಾಗಿ ರಕ್ತಚಂದನ ಸ್ಮಗ್ಲಿಂಗ್, ಸಿನಿಮೀಯ ರೀತಿ ಪೊಲೀಸರ ಚೇಸಿಂಗ್. ರಕ್ತಚಂದನ ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತಲೂ ಈ ರೆಡ್ ಸ್ಯಾಂಡಲ್ಗೆ ತುಸು ಹೆಚ್ಚೇ ತೂಕವಿದೆ. ಈ ಕಾರಣಕ್ಕಾಗಿಯೇ ದಟ್ಟಾರಣ್ಯದಲ್ಲಿ ಹೊಂಚು ಹಾಕಿ ಕಾಯೋ ಕದೀಮರ ತಂಡ ಮರಗಳ ಮಾರಣ ಹೋಮವನ್ನೇ ಮಾಡ್ತಿದೆ. ಆಂಧ್ರದ ನಲ್ಲಮಲ್ಲ ಫಾರೆಸ್ಟ್ ರೆಡ್ ಸ್ಯಾಂಡಲ್ನ ಖಜಾನೆ. ಈ ನಲ್ಲಮಲ್ಲ ಅರಣ್ಯದಿಂದ ಕದೀಮರು ಹೊಂಚು ಹಾಕಿ ರಕ್ತಚಂದನದ ತುಂಡುಗಳನ್ನ ಕದ್ದು ಸಾಗಿಸ್ತಾ ಇದ್ರು. ಕಳ್ಳ ಸಾಗಾಣಿಕೆಯ ಖಚಿತ ಮಾಹಿತಿ ಮೇರೆಗೆ ಆಂಧ್ರ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಹೊಸಕೋಟೆಯವರೆಗೂ ಚೇಸ್ ಮಾಡಿದ್ದಾರೆ. ಆಂಧ್ರ ಪೊಲೀಸರ ರಹಸ್ಯ ದಾಳಿಯಿಂದ ಕಂಗೆಟ್ಟ ಮರಗಳ್ಳರಿಗೆ ದಿಕ್ಕು ತೋಚದಂತಾಗಿತ್ತು. ಹೊಸಕೋಟೆಯ ಕಟ್ಟಿಗೆನಹಳ್ಳಿ ಬಳಿ ರಕ್ತಚಂದನವನ್ನ ಡಂಪ್ ಮಾಡಿ ಎಸ್ಕೇಪ್ ಆಗಿದ್ರು. ನೀಲಗಿರಿ ತೋಪಿನಲ್ಲಿದ್ದ ಕೋಟಿ ಕೋಟಿ ಬೆಲೆ ಬಾಳುವ ರಕ್ತಚಂದನದ ತುಂಡುಗಳನ್ನ ಚಿತ್ತೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದರು. ಕಾಲ್ಕಿತ್ತ ಆರೋಪಿಗಳನ್ನ ಸುಪರ್ದಿಗೆ ಪಡೆಯಲು ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ. ಅವರು ತಮ್ಮ ಸ್ವಾರ್ಥಕ್ಕಾಗಿ ಪರಿಸರವನ್ನ ನಾಶ ಮಾಡ್ತಿದ್ರು. ಕೋಟಿ ಕೋಟಿ ಹಣ ನುಂಗಿ ನೀರು ಕುಡಿಯೋಕೆ ಮುಂದಾಗಿದ್ರು. ಆದ್ರೆ ಪೊಲೀಸರ ಸಿನಿಮೀಯ ಕಾರ್ಯಾಚರಣೆಯಿಂದ ಭಾರಿ ಪ್ರಮಾಣದ ಅರಣ್ಯ ಸಂಪತ್ತಿನ ರಕ್ಷಣೆಯಾಗಿದೆ. ಅಕ್ರಮವಾಗಿ ರಕ್ತಚಂದನ ಸ್ಮಗ್ಲಿಂಗ್, ಸಿನಿಮೀಯ ರೀತಿ ಪೊಲೀಸರ ಚೇಸಿಂಗ್. ರಕ್ತಚಂದನ ಮಾರ್ಕೆಟ್ನಲ್ಲಿ ಬಂಗಾರಕ್ಕಿಂತಲೂ ಈ ರೆಡ್ ಸ್ಯಾಂಡಲ್ಗೆ ತುಸು ಹೆಚ್ಚೇ ತೂಕವಿದೆ. ಈ ಕಾರಣಕ್ಕಾಗಿಯೇ ದಟ್ಟಾರಣ್ಯದಲ್ಲಿ ಹೊಂಚು ಹಾಕಿ ಕಾಯೋ ಕದೀಮರ ತಂಡ ಮರಗಳ ಮಾರಣ ಹೋಮವನ್ನೇ ಮಾಡ್ತಿದೆ. ಆಂಧ್ರದ ನಲ್ಲಮಲ್ಲ ಫಾರೆಸ್ಟ್ ರೆಡ್ ಸ್ಯಾಂಡಲ್ನ ಖಜಾನೆ. ಈ ನಲ್ಲಮಲ್ಲ ಅರಣ್ಯದಿಂದ ಕದೀಮರು ಹೊಂಚು ಹಾಕಿ ರಕ್ತಚಂದನದ ತುಂಡುಗಳನ್ನ ಕದ್ದು ಸಾಗಿಸ್ತಾ ಇದ್ರು. ಕಳ್ಳ ಸಾಗಾಣಿಕೆಯ ಖಚಿತ ಮಾಹಿತಿ ಮೇರೆಗೆ ಆಂಧ್ರ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಹೊಸಕೋಟೆಯವರೆಗೂ ಚೇಸ್ ಮಾಡಿದ್ದಾರೆ. ಆಂಧ್ರ ಪೊಲೀಸರ ರಹಸ್ಯ ದಾಳಿಯಿಂದ ಕಂಗೆಟ್ಟ ಮರಗಳ್ಳರಿಗೆ ದಿಕ್ಕು ತೋಚದಂತಾಗಿತ್ತು. ಹೊಸಕೋಟೆಯ ಕಟ್ಟಿಗೆನಹಳ್ಳಿ ಬಳಿ ರಕ್ತಚಂದನವನ್ನ ಡಂಪ್ ಮಾಡಿ ಎಸ್ಕೇಪ್ ಆಗಿದ್ರು. ನೀಲಗಿರಿ ತೋಪಿನಲ್ಲಿದ್ದ ಕೋಟಿ ಕೋಟಿ ಬೆಲೆ ಬಾಳುವ ರಕ್ತಚಂದನದ ತುಂಡುಗಳನ್ನ ಚಿತ್ತೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದರು. ಕಾಲ್ಕಿತ್ತ ಆರೋಪಿಗಳನ್ನ ಸುಪರ್ದಿಗೆ ಪಡೆಯಲು ಬಲೆ ಬೀಸಿದ್ದಾರೆ. ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ದೇವನಹಳ್ಳಿ.